ನಮಸ್ಕಾರ. ಏಳುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಧನದಾಹೇ ಸ್ವಾಹ. ಓಂ ಅಚ್ಯುತಾಯ ನಮಃ. ಓಂ ಅನಂತಾಯ ನಮಃ. ಓಂ ಗೋವಿಂದಾಯ ನಮಃ. ಏಳುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಧನದಾಹೇ ಸ್ವಾಹ. ಓಂ ಅಚ್ಯುತಾಯ ನಮಃ. ಓಂ ಅನಂತಾಯ ನಮಃ. ಓಂ ಗೋವಿಂದಾಯ ನಮಃ. ಇವೆಲ್ಲ ಪವರ್ಫುಲ್ ದುಡ್ಡಿನ ಮಂತ್ರಗಳು. ಬ್ರಾಹ್ಮಿ ಮುಹೂರ್ತದಲ್ಲಿ, ಸಂಜೆ ಗೋಧೂಳಿ ಲಗ್ನದಲ್ಲಿ, ಸಂಜೆ ತಥಾಸ್ತು ದೇವತೆಗಳ ಸಂಚಾರದ ಸಮಯದಲ್ಲಿ, ಸಂಜೆ ಅಶ್ವಿನಿ ದೇವತೆಗಳ ಸಂಚಾರದ ಸಮಯದಲ್ಲಿ, ಮತ್ತು ನಿಮ್ಮ ಊರುಗಳಲ್ಲಿ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಗಳಲ್ಲಿ ಅನ್ಲಿಮಿಟೆಡ್ ಈ ಮಂತ್ರಗಳು ಪಠಣೆ ಮಾಡಿ. ಖಂಡಿತವಾಗ್ಲೂ ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ನಿಮಗೆ ಬಿಟ್ಟಿರೋದು. ದುಡ್ಡಿನ ಪವರ್ಫುಲ್ ಮಂತ್ರಗಳು. ಅರ್ಥ ಆಯ್ತಾ? ದೇವಸ್ಥಾನಗಳಲ್ಲಿ ಹೋದಾಗ ಈ ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ. ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಹೋದಾಗ, ಅರ್ಥ ಆಯ್ತಾ? ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಲೇಬೇಕು. ಅರ್ಥ ಆಯ್ತಾ? ಕಲಿಯುಗದಲ್ಲಿ ದುಡ್ಡು ಕೂಡ ದೇವರು ಅಂದರೆ ಲಕ್ಷ್ಮೀನಾರಾಯಣ. ಈ ಮಂತ್ರಗಳು ಯಥೇಚ್ಛವಾಗಿ ಪಠಣೆ ಮಾಡ್ತಾ ಬನ್ನಿ. ಆವಾಗ ಧನ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ, ಲಕ್ಷ್ಮೀ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಲೇಬೇಕು. ಸೋಂಬೇರಿಯಾಗಿ ಮನೇಲಿ ಕೂತ್ಕೊಂಡ್ರೆ, ದುಡಿದಲೆ, ಉದ್ಯೋಗ ಮಾಡ್ದಲೆ, ವ್ಯಾಪಾರ ಬಿಸ್ನೆಸ್ ಮಾಡ್ದಲೆ, ಕೃಷಿ ವ್ಯವಸಾಯ ಮಾಡ್ದಲೆ ಮನೆಗೆ ಕೂತ್ಕೊಂಡ್ರೆ ಖಂಡಿತವಾಗೂ ಆಕಾಶದಿಂದ ದುಡ್ಡು ಉದುರಲ್ಲ. ಹೇಳ್ತಾ ಇದ್ದೀನಿ. ನಮಸ್ಕಾರ.